ನಮಸ್ಕಾರ ವೀಕ್ಷಕರೇ, ಶರಣಾರ್ಥಿ ಕರ್ನಾಟಕ. ನಾನು ನಿಮ್ಮ ಮಂಜುನಾಥ್. ವೆಲ್ಕಮ್ ಟು ಮೈ ಚಾನಲ್ ಮಂಜು 09. ನಾವಿವತ್ತು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ನೀಲಾಂಜನ ಸಮಭಾಷಂ ವೈಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತಂ ನಮಾಮಿ ಶನೇಶ್ವರಾಯ ನಮಃ. ಮೊದಲನೇದಾಗಿ ಗುರುಗಳ ಆಶೀರ್ವಾದ ತೆಗೆದುಕೊಂಡು ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನದಲ್ಲಿ ವಿಶೇಷವಾಗಿ ಇವತ್ತು ನಂದದೀಪ ಬೆಳಗಿದ್ರು. ಆ ದೇವಸ್ಥಾನ ಸಂಬಂಧಪಟ್ಟಿರೋ ಪೂರ್ತಿ ವಿಡಿಯೋ ಇಲ್ಲಿದೆ. ಹಾಗೆ ಈ ದೇವಸ್ಥಾನಕ್ಕೆ ಬಂದಿರೋ ಭಕ್ತಾದಿಗಳಿಗೆ ಎಲ್ಲರಿಗೂ ಉಚಿತವಾಗಿ ನಿಂಬೆಯನ್ನು ದೇವರ ಹತ್ರ ಮಂತ್ರಿಸಿ ಗುರುಗಳು ಕೊಡ್ತಿದ್ದಾರೆ. ಹಾಗೆ ಈ ದೇವಸ್ಥಾನಕ್ಕೆ ಬಂದಿದ್ದು ಪ್ರತಿಯೊಬ್ಬ ಭಕ್ತಾದಿಗಳನ್ನು ಅವ್ರ ಮನದಾಳದ ಮಾತು ಅಂದರೆ ಈ ದೇವಸ್ಥಾನಕ್ಕೆ ಬಂದಿದ್ದು ಅವರಿಗೆ ಒಳ್ಳೆಯದಾಯ್ತಾ ಇಲ್ಲ ಹೇಗಾಯಿತು ಅನ್ನೋದನ್ನು ಪ್ರತಿಯೊಂದು ಕೇಳ್ಬಿಟ್ಟು ಮಾಡೋಣ. ಪ್ರತಿಯೊಂದು ವಿಚಾರವನ್ನು ಕೇಳಿ ತಿಳ್ಕೊತೀನಿ. ಹಾಗೆ ನಿಮಗೋಸ್ಕರ ಪ್ರತಿಯೊಂದನ್ನು ವಿವರವಾಗಿ ವಿವರಿಸೋ ಪ್ರಯತ್ನ ಮಾಡ್ತೀನಿ. ಹಾಗೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಇತ್ತು. ಗರ್ಭಗುಡಿಯಲ್ಲಿ ತುಂಬ ಶಕ್ತಿವಂತವಾದ ದೇವರಿದ್ದಾರೆ. ಈ ದೇವಸ್ಥಾನಕ್ಕೆ ಒಮ್ಮೆ ನೀವು ಕುಟುಂಬ ಸಮೇತರಾಗಿ ಸಂದರ್ಶನ ಮಾಡಿ ಹಾಗೂ ಈ ದೇವರ ಶಕ್ತಿ ಬಗ್ಗೆ ನೀವೇ ಸ್ವತಃ ತಿಳಿದುಕೊಳ್ಳಿ. ನಿಮ್ಮ ಮಂಜುನಾಥ್ ಸದಾ ನಿಮ್ಮ ಸೇವೆಯಲ್ಲಿ. ಈ ದೇವಸ್ಥಾನದ ಗುರುಗಳು ವಿಶೇಷವಾಗಿ ದೇವಸ್ಥಾನಕ್ಕೆ ಬಂದಿದ್ದ ಪ್ರತಿಯೊಬ್ಬ ಭಕ್ತಾದಿಗಳನ್ನು ವಿಶೇಷವಾಗಿ ಮಾತಾಡಿಸ್ತಾರೆ. ಹಾಗೆ ಅವ್ರ ಕುಂದುಕೊರತೆಗಳ ಬಗ್ಗೆ ಕೇಳಿ ತಿಳ್ಕೊತಾರೆ. ಹಾಗೆ ಅವರಿಗೆ ಸೂಕ್ತ ಪರಿಷ್ಕಾರ ಏನಿದೆ ಅದನ್ನು ವಿವರಿಸ್ಕೊಡ್ತಾರೆ. ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಂದರೆ ಈ ದೇವಸ್ಥಾನಕ್ಕೆ ಬಂದಿದ್ದ ಪ್ರತಿಯೊಬ್ಬ ಭಕ್ತಾದಿಗಳು ಗುರುಗಳು ಮಾತಾಡ್ಸೋದೇ ತುಂಬ ಆನಂದಕರ ವಿಚಾರ. ಅದಕ್ಕೆ ಒಮ್ಮೆ ನೀವು ಈ ದೇವಸ್ಥಾನಕ್ಕೆ ತಪ್ಪದೆ ಖಂಡಿತ ಸಂದರ್ಶನ ಮಾಡಿ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನು ಖಂಡಿತ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟು ಮಾಡಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ಮ ಹೆಸರು ಮಂಜುನಾಥ್ ಅಂತ, ಮಂಜು 09 ಯೂಟ್ಯೂಬ್ ಚಾನಲಿಂದ. ನಾನು ಈ ದೇವಸ್ಥಾನದ್ದು ತುಂಬ ಜನರ ಅಭಿಪ್ರಾಯ ತಿಳ್ಕೊಂಡಿದ್ದೀನಿ, ಗುರುಗೂ ಇಂಟರ್ವ್ಯೂ ತೊಗೊಂಡಿದ್ದೀನಿ. ಹಾಗೆ ನಿಮ್ಮ ಇಂಟರ್ವ್ಯೂ ಅಂದರೆ ನಿಮ್ಮ ಮನದಾಳ ಮಾತು, ಅದು ನಿಮ್ಮ ವೈಯಕ್ತಿಕವಾದ ವಿಚಾರ ಆದ್ರೂ ಸರಿ, ನಮಗೆ ದಾರಿ ಗೊತ್ತಿದ್ದೀರಾ ಕಷ್ಟದಲ್ಲಿರೋರಿಗೆ ಒಂದು ಮಾರ್ಗ ಆಗಲಿ ಅಂತ ಕ್ವಶನ್ ಕೇಳ್ತೀನಿ. ನಿಮ್ಮ ಹೆಸರು ಸರ್? ನಾಗೇಶ್ ಅಂತ ಸರ್. ನಾನು ಇಲ್ಲೇ ರಾಮಮೂರ್ತಿ ನಗರದಲ್ಲೇ ಇರೋದು. ಸರ್ ನಿಮಗೆ ಈ ದೇವಸ್ಥಾನದ ಬಗ್ಗೆ ಹೆಂಗೆ ಗೊತ್ತಾಯ್ತು? ಸರ್ ಸುಮಾರು ಒಂದು 30 ವರ್ಷದಿಂದ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಸರ್. 30 ವರ್ಷ ನಾವು ಹುಟ್ಟು ಬೆಳೆದಾಗಿಂದ ದೇವಸ್ಥಾನ ನೋಡಿದ್ದೀವಿ, ಅವಾಗಿಂದನೂ ನೋಡ್ಕೊಂಡು ಬಂದಿದ್ದೀವಿ ಸರ್. ಹೌದಾ ಸರ್? ಈ ದೇವಸ್ಥಾನಕ್ಕೆ ಬಂದಾಗ ದೇವರು ನೀವು ಮಾಡಿದ್ದು ಒಂದು ಒಳ್ಳೆ ಕೆಲಸ ಅಂದರೆ ನೀವು ಕಷ್ಟದಲ್ಲಿದ್ದಾಗ ನಿಮ್ಗೆ ಒಳ್ಳೆ ಪರಿಹಾರ ಏನಾದರೂ ಸಿಕ್ಕಿದ್ರೆ ನಿಮ್ಮ ಅನುಭವ ಇದೆ? ಖಂಡಿತವಾಗ್ಲೂ ಸರ್. ನಾನಿಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೂ ಈ ಅಪ್ಪನ್ನ ಕೇಳ್ಕೊಂಡೇ ಸ್ಟಾರ್ಟ್ ಮಾಡಿದ್ದು. ಇವಾಗ ಅಪ್ಪನ ದಯೆಯಿಂದ ಒಂದು ಮನೆ ತಗೊಂಡಿದ್ದೀನಿ. ಮುಂದಿನ ವಾರ ಗೃಹ ಪ್ರವೇಶನ ಇಟ್ಕೊಂಡಿದ್ದೀನಿ. ಎಲ್ಲ ನಾವು ಏನೇ ಗಳಿಸಿದ್ರು ಎಲ್ಲ ಅಪ್ಪನಿಗೆ ಸೇರ್ಬೇಕಾಗಿರೋದು. ಆಮೇಲೆ ನಮಗೆ ಗೊತ್ತಿರೋರ್ಗೂ ಅಷ್ಟೇ, ಯಾರನ್ನ ತೊಂದರೆಯಲ್ಲಿದ್ರು ಅಂದರೆ ಪಾಪ ಈ ದೇವಸ್ಥಾನಕ್ಕೆ ನಮ್ಮನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ನಿಮ್ಮನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ, ಬನ್ನಿ ಅಂತಲೇ ಕರ್ಕೊಂಡ್ಬರ್ತೀವಿ. ಸೊ ಸುಮಾರು ಒಂದು 100-120 ಕಿಲೋಮೀಟ್ರಿಂದೆಲ್ಲ ಇಲ್ಲಿ ಬಂದಿದ್ದಾರೆ ಸರ್. ನಮ್ಗೆ ಒಳ್ಳೇದಾಗಿದೆ ಅಂತ ಅವರು ಇಲ್ಲಿಗೆ ಬಂದಿದ್ದಾರೆ. ಅವರು ಒಳ್ಳೇದು ನಡೀತಾ ಇದೆ. ಖಂಡಿತವಾಗ್ಲೂ ಸರ್. ಎಲ್ಲ ಪ್ರತಿ ಒಂದು ಸರ್ ಏನೇ ಮಾಡ್ಬೇಕಂದ್ರೆ ಅಪ್ಪನ್ನ ಕೇಳ್ಕೊಂಡೇ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಅಂತ ಸೆಕೆಂಡ್ ಫೋರ್ತ್ ಸರ್ ಸರ್ ನಮಸ್ಕಾರ. ನಮಸ್ತೆ. ನನ್ನ ಹೆಸರು ಮಂಜುನಾಥ್ ಅಂತ, ಮಂಜು 09 ಯೂಟ್ಯೂಬ್ ಚಾನಲಿಂದ. ಹಾಂ ಸರ್. ಈ ದೇವಸ್ಥಾನದ ಬಗ್ಗೆ ನಮ್ಗೆ ಅಷ್ಟು ಮಟ್ಟಿಗೆ ಸಮಾಚಾರ ಗೊತ್ತಿಲ್ಲ. ನಮ್ಮ ವೀಕ್ಷಕರಿಗಾಗಿ ಈ ದೇವಸ್ಥಾನ ಸಮಾಚಾರ ಹೇಳ್ತೀರಾ ಸ್ವಲ್ಪ? ದೇವಸ್ಥಾನದಲ್ಲಿ ಏನಪ್ಪ ಅಂತಂದರೆ ಎಲ್ಲ ಒಳ್ಳೆ ರೀತಿಯೇ ಆಗುತ್ತೆ. ಇಲ್ಲಿಗೆ ಯಾವಾಗಲೇ ಬಂದರೂ ಮನಸ್ಸು ಪ್ರಶಾಂತವಾಗಿರುತ್ತೆ. ನಮ್ಮ ಬೇಡಿಕೆಗಳು ಏನೇ ಇದ್ರೂ ಈಡೇರುತ್ತೆ. ಯಾವುದೇ ರೀತಿಯಾದ ಅನುಮಾನ ಏನೇ ಇಲ್ಲ. ಒಂದು ಒಳ್ಳೆ ರೀತಿ ಪಾಸಿಟಿವ್ ಎನರ್ಜಿ ಇದೆ ಇಲ್ಲಿ ಬಂದಾಗಲಿಲ್ಲ. ಹೌದಾ? ಈ ದೇವಸ್ಥಾನಕ್ಕೆ
ತುಂಬ ಜನರು ನನಗೆ ಹೇಳಿದ್ರು ಈ ದೇವಸ್ಥಾನದಲ್ಲಿ ಪ್ರಸಾದ ಸೇವನೆ ಮಾಡಿದ್ರೆ ತುಂಬ ಒಳ್ಳೆ ಫಲಿತ ಸಿಗುತ್ತೆ ಅಂತ. ನಿಮ್ಗೇನಾದರೂ ಅದು ಪರ್ಸನಲ್ ಆಗಿ ಅನುಭವ ಇದೆಯಾ? ಹೌದು ಸರ್, ಯಾಕಂದರೆ ನನ್ನ ಮಗುಗೊಂದು ಸ್ವಲ್ಪ ಹುಷಾರು ತಪ್ಪಿ ಸ್ವಲ್ಪ ಇದಾಗಿತ್ತು ಈಗ ಬಾಡಿಗೆ ಮನೇಲಿ ಮಾಡಿದಾಗ. ಇವಾಗ ಅವ್ರ ಊರಲ್ಲಿ ಬಿಟ್ಟಿದ್ದೀನಿ, ಆವಾಗಲಿಂದ ನಾನು ಪ್ರತಿ ವಾರ ಪ್ರತಿ ಶನಿವಾರ ಇಲ್ಲಿ ಬಂದು ಹೋಗ್ತಾ ಇರ್ತೀನಿ. ಇಲ್ಲಿ ಬಂದಾಗ ಏನೋ ಗೊತ್ತಿಲ್ಲ, ಮನಸ್ಸು ಪ್ರಶಾಂತವಾಗಿರುತ್ತೆ, ಯಾವುದೇ ರೀತಿಯಾದ ಮನಸ್ಸು ಚಂಚಲ ಆಗೋದಿಲ್ಲ. ನಮ್ದು ಏನೇ ಬೇಡಿಕೆಗಳಿದ್ರು ನಮ್ಮ ಕಷ್ಟಗಳಿದ್ರು ಸ್ವಲ್ಪ ತೀರುತ್ತೆ ಸರ್. ಹಾಗೆ ಈ ದೇವಸ್ಥಾನದ್ದು ಸ್ವಲ್ಪ ನಮ್ಮ ವೀಕ್ಷಕರಿಗಾಗಿ ವಿಳಾಸ ಹೇಳೋಕ್ಕಾಗತ್ತಾ? ವಿಳಾಸ ಬಂದು ಇದು ಕೌದೇನಹಳ್ಳಿ, ಅಕ್ಷಯನಗರ 2nd ಬ್ಲಾಕು, ರಾಮಮೂರ್ತಿ ನಗರ. ಈ ದೇವಸ್ಥಾನಕ್ಕೆ ಹೊಸದಾಗಿ ಬರೋ ಭಕ್ತಾದಿಗಳಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಹೊಸ್ದಾಗಿ ಬರೋರಿಗೆ ಅಂತಂದರೆ ಯಾವುದೇ ರೀತಿಯಾದ ಅನುಮಾನಗಳು ಇಟ್ಕೊಳ್ಳದೆ ಅವ್ರ ಬೇಡಿಕೆಗಳು ಏನಿದೆ ಸಂಕೋಚನೆ ಇಲ್ಲದೆ ಯಾವುದೇ ಇದ್ರೂ ಕೂಡ ಬಂದು ಇಲ್ಲಿ ಬೇಡ್ಕೊಂಡ್ರೆ ದೇವರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ಸರ್. ಅಂದರೆ ಈ ದೇವಸ್ಥಾನಕ್ಕೆ ಬಂದರೆ 100ಕ್ಕೆ 100ರಷ್ಟು ಕೆಲಸ ಆಗುತ್ತೆ ಅನ್ನೋ ನಂಬಿಕೆ ನಿಮಗೆ? 100ಕ್ಕೆ 100% ಗ್ಯಾರಂಟಿ ಸರ್. ಬರೋರ್ಗು ನೀವು ಆ ನಂಬಿಕೆ ಕೊಡ್ತಾ ಇದ್ದೀರಾ? ನಂಬಿಕೆ ಕೊಡ್ತಿದ್ದೀನಿ. ಮತ್ತು ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾವುದೇ ರೀತಿಯಾದ ಅನುಮಾನನೇ ಇಲ್ಲ ಸರ್ ನನಗೆ. ಯಾಕಂತಂದ್ರೆ ಪ್ರತಿ ಶನಿವಾರ ನನಗೆ ಯಾಕಂದ್ರೆ ನನ್ನ ಮಗುಗೆ ಆ ರೀತಿಯಾಗಿ 5 ತಿಂಗಳಾಯಿತು. 5 ತಿಂಗಳಿಂದ ನಾನು ಪ್ರತಿ ಶನಿವಾರ ಬಂದೇ ಬರ್ತೀನಿ. ಊರ ಕಡೆ ಹೋದಾಗ ಮಾತ್ರ ಇಲ್ಲ ಅಂತಂದ್ರೆ ನಾನು ಪ್ರತಿ ಶನಿವಾರ ಬಂದೇ ಬರ್ತೀನಿ ಸರ್ ಇಲ್ಲಿಗೆ. ಹಾಗೆ ನೀವು ತುಂಬ ಹೆಂಗಾಗಿ ಕಾಣಿಸ್ತೀರಾ? ನಿಮ್ಮ ಥರ ಯಂಗ್ಸ್ಟಾರ್ಗಳು ಅಂದರೆ ಯುಕ್ತ ವಯಸ್ಸಿನಲ್ಲಿರೋರು ದೇವ್ರು ಇದ್ದಾರಾ, ದೇವ್ರಿಗೆ ಇದೆಲ್ಲ ಮಾಡಿದ್ರೆ ಕೆಲಸ ಆಗತ್ತಾ ಅಂತ ಮೂರ್ಖವಾಗಿ ವಾದನೆ ಮಾಡೋರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ವಾದನೆ ಮಾಡೋರು ಸರ್, ಸಮಾಜದಲ್ಲಿ ಒಂದು ಒಳ್ಳೇದಾದ ಅಂದಮೇಲೆ ಕೆಟ್ಟದ್ದು ಇದ್ದೇ ಇರುತ್ತೆ ಸರ್. ದೇವ್ರದ ಅಂದಮೇಲೆ ಪಾಸಿಟಿವ್ ಆಗಿರೋರು ಇರ್ತಾರೆ, ನೆಗೆಟಿವ್ ಆಗಿರೋರು ಇರ್ತಾರೆ. ದೇವ್ರು ಇದ್ದೇ ಇದ್ದಾನೆ ಸರ್. ಯಾಕಂದ್ರೆ ಕಷ್ಟ ಅಂತ ಬಂದಾಗ ದೇವರು ಯಾವ ದೇವ್ರು ರೂಪದಲ್ಲಿ ಹೋದ್ರೂ ಒಂದು ರೀತಿ ಸಹಾಯ ಮಾಡೇ ಮಾಡ್ತಾನೆ. ಅದೊಂದು ನಂಬಿಕೆ, ಮನುಷ್ಯನಿಗೆ ನಂಬಿಕೆ ಮುಖ್ಯ ಸರ್ ಮೊದಲಾಗಿ. ಅಂದರೆ ನಂಬಿಕೆ ಮುಖ್ಯ, ದೇವ್ರು ನಂಬೋದ್ರಲ್ಲೇ ನಮ್ಮ ಕೆಲಸ ಇದೆ ಅಂತ ಹೇಳ್ತೀವಿ. ಹೌದೌದು. ಅಂದರೆ ನಂಬಿಕೆಯಲ್ಲೇ ಜೀವನ ಯಾವುದೂ ಇಲ್ಲ ಸರ್. ಪ್ರತಿಯೊಂದು ನಮ್ಮ ಕೆಲಸದಲ್ಲಿ ಆಗಲಿ ಒಂದು ಇದರಲ್ಲಿ ಆಗಲಿ ಮೊದಲು ದೇವ್ರ ಕೈ ಮುಗಿದೆ ನಾವು ಮುಂದೆ ಕೆಲಸ ಶುರು ಮಾಡೋದು. ದೇವ್ರು ಯಾವತ್ತಾದ್ರೂ ಕೈ ಹಿಡಿತಾನೆ ಅಂದ್ಬಿಟ್ಟು ನಮ್ಮ ಕ್ಷಣಕ್ಕೆ ಅದಕ್ಕೆ ಆಗಲಿಲ್ಲ ಅಂತಂದ್ರೂ ಟೈಮ್ ತಗೊಳತ್ತೆ ಸರ್. ಆದ್ರೂ ಒಳ್ಳೇದು ಆಗೇ ಆಗುತ್ತೆ ಸರ್. ಅಂದರೆ ದೇವರನ್ನ ನಂಬಿ ಕೆಟ್ಟಿರೋರು ಇಲ್ಲ ಅಂತ ಹೇಳ್ತೀರಾ? ನಂಬಿ ಕೆಟ್ಟಿರೋರು ಇದುವರೆಗೂ ಯಾರೂ ಇಲ್ಲ ಸರ್, ಉದಾಹರಣೆನೇ ಇಲ್ಲ ಅಲ್ವಾ? ಹೌದು. ತುಂಬ ಧನ್ಯವಾದ ಸರ್, ನಿಮ್ಮ ಅಮೂಲ್ಯವಾದ ಅನಿಸಿಕೆ ಮತ್ತು ಅಭಿಪ್ರಾಯ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಪ್ರೇಕ್ಷಕರ ಕಡೆಯಿಂದ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ. ನಾನು ನೋಡ್ಕೊಳ್ಳಿ ಸರ್, ನಿಮ್ಗೆ ಏನು ಅನಿಸ್ತು ಅಂತ ಹೇಳ್ಬಿಡಿ. ನಮಸ್ಕಾರ. ಅದೇ ಇನ್ನೂ ಸ್ವಲ್ಪ ಎಡಿಟಿಂಗ್ ಇದೆ, ಎಡಿಟಿಂಗ್ ಮಾಡ್ತೀನಿ, ಹಂಗೆ ಹಾಕಲ್ಲ. ಹಾಂ, ಮೇಲೆ ನಾನು ನನ್ನ ಮಗಳು ಹಾಕ್ತೀನಿ ನಂಬರ್. ಮೇಡಮ್ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನನ್ನ ಯೂಟ್ಯೂಬ್ ಚಾನಲ್ ಮಂಜು 09 ಇಂದ ಬರ್ತಾ ಇದ್ದೀನಿ. ನನಗೆ ತುಂಬ ಜನ ಹೇಳಿದ್ರು, ಅಪ್ಪ ಶನೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ಪವಾಡವಾದ ಪುರುಷರಿದ್ದಾರೆ, ಆ ದೇವಸ್ಥಾನದ ಧರ್ಮ ಪ್ರಚಾರ ಮಾಡಿ ಅಂತ ನಂಗೆ ತುಂಬ ಜನ ಹೇಳಿದರು. ಹಾಗೆ ನಮ್ಮ ಫ್ರೆಂಡ್ ಒಬ್ಬರು ಯೂಟ್ಯೂಬ್ ಚಾನಲ್ ಮುಖಾಂತರನೂ ನನಗೆ ಹೇಳಿದ್ರು ಈ ದೇವಸ್ಥಾನದ್ದು ಧರ್ಮ ಪ್ರಚಾರ ಮಾಡಿ ಅಂತ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಸಮಾಚಾರ ನನಗೇನು ಗೊತ್ತಿಲ್ಲ. ಹಾಗಾಗಿ ನಮ್ಮ ವೀಕ್ಷಕರಿಗಾಗಿ ಈ ದೇವಸ್ಥಾನಕ್ಕೆ, ಈ ದೇವ್ರ ಬಗ್ಗೆ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ. ಎಲ್ಲರಿಗೂ ನಮಸ್ಕಾರ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಅದು ಈ ಅಪ್ಪಂದು ಹೇಳ್ತಾ ಇದ್ದೀರಾ ಅಂದ್ರೆ ತುಂಬಾ ಒಳ್ಳೇದಾಗುತ್ತೆ. ತುಂಬಾ ಅಂದ್ರೆ ಇವರು ನಾವ್ ಅನ್ಕೊಂತೀವಿ ಶನಿಮಾತ್ಮ ಬಂದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ, ಅಲ್ಲ, ನಿಜಕ್ಕೂ ಅಲ್ಲ. ಅವ್ರು ಬರೋದೇ ನಮ್ಮ ಜಾತಕದಲ್ಲಿ, ನಮ್ಮ ಇದ್ರಲ್ಲಿ ಬರ್ತಾರಲ್ಲ, ತುಂಬಾ ಒಳ್ಳೇದು. ಯಾಕಂದ್ರೆ ಅವ್ರು ಬಂದು ನಮ್ಗೆ ಪಾಠ ಕಲಿಸ್ತಾರೆ. ಈ ತರ ಇರ್ಬೇಕು, ಈ ತರ ಇರ್ಬೇಕು, ಯಾರು ನಮಗ್ ಪಾಠ ಕಲಿಸಲ್ಲ. ಹಂಗಾಗಿ ಈ ದೇವ್ರ ಬಗ್ಗೆ ನಾವು ಭಯ ಆಗುತ್ತೆ ಮಾತಾಡಕ್ಕೆ. ಅಷ್ಟು ತುಂಬಾ ಅಂದ್ರೆ ನಂಬೇಕು, ನಂಬಿದ್ರೆ ತುಂಬಾ ಒಳ್ಳೇದಾಗುತ್ತೆ. 1-2 ವಾರ 3 ವಾರದಲ್ಲೇ ಇವ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಆದ್ರೆ ತುಂಬಾ ನಂಬೇಕು, ಮನಸಾರೆ ನಂಬಿದ್ರೆ ತುಂಬಾ ಒಳ್ಳೇದಾಗುತ್ತೆ. ನಾನು 2 ವರ್ಷದ ಹಿಂದೆ ತುಂಬಾ ಏನು ಅಂದ್ರೆ ಹಾಸಿಗೆನಲ್ಲೇ ಬಿದ್ದಿದ್ದು. ಹಾಸಿಗೆನಲ್ಲೇ ಬಿದ್ದಿದ್ದು. ಯಾರೋ ಹೇಳಿದ್ರು ಗಂಗಮ್ಮನ ದೇವಸ್ಥಾನಕ್ಕೆ ಹೋಗು ಅಂತ ಹೇಳಿದ್ರು. ನಾನು ಗಂಗಮ್ಮನ ದೇವಸ್ಥಾನಕ್ಕೆ ಹೋದ್ರು, ಅಲ್ಲೂ ನಿಮ್ಗೆ ಶನಿ ಕಾಟ ಇದೆ ಅಂದ್ರು. ನನ್ನ ಲೈಫಲ್ಲಿ ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಗಂಡ್ಮಕ್ಳ ದೇವಸ್ಥಾನಕ್ಕೆ ಇಲ್ಲಿವರೆಗೂ ಹೋಗಿರ್ಲಿಲ್ಲ. ಆದ್ರೂ ನೋಡೋಣ ಅಂತ ಯೂಟ್ಯೂಬ್ ಅಲ್ಲಿ ಕತೆ ಕೇಳಿದೆ ಅಪ್ಪನ ಕತೆ ಕೇಳುವಾಗ, ಇಲ್ಲ ನಾನು ಹೋಗೇ ಬಿಡೋಣ ಈ ದೇವಸ್ಥಾನಕ್ಕೆ ಅಂತ ಬಂದೆ.
ನನಗೆ 3 ವಾರದಲ್ಲೇ ನಾನ್ ನಿಜ ಹೇಳ್ತೀನಿ, ನನಗೆ ತುಂಬಾ ದುರಾಂಕಾರ ಇತ್ತು. ತುಂಬಾ ಅಂದ್ರೆ ತುಂಬಾ. ಅಂದ್ರೆ ನೀವು ಜಸ್ಟ್ ಲೈಕ್ ನಂತರ ಹೌದು. ನಾನು ತುಂಬಾ ಮೂರ್ಖ. ಹಾ. ಯಾವ ತರ ಅಂತಂದ್ರೆ ದೇವ್ರಿಲ್ಲ, ದೇವ್ರಿದ್ರೆ ನನ್ ಮುಂದೆ ತೋರಿಸ್ಬಿಡು ಅನ್ನಷ್ಟು ಮೂರ್ಖ ನಾನು. ಹೌದು. ನೀವು ನಂತರ ಹೇಳಿ. ಖಂಡಿತ ಸರ್. ಆಮೇಲೆ ಅಪ್ಪ ಬಂದ್ಮೇಲೆ ಒಂದೊಂದಾಗೆ ನೀನ್ ಯಾವ ತರ ಇರ್ಬೇಕು, ನೀನ್ ಹೆಂಗಿರ್ಬೇಕು, ಆ ಮಲಗಿರೋರ್ನ ಬೆಡ್ ಅಲ್ಲಿ ಇದ್ದಿದ್ದವಳನ್ನ ಇವ್ರು ನನಗೆ ಮತ್ತೆ ಪುನರ್ಜನ್ಮ ಕೊಟ್ಟಂತಹ ಆ ಮಹಾನ್ ಭಾವ. ನನಗೆ ಮಾತೇ ಬರ್ತಾ ಇಲ್ಲ. ತುಂಬಾ ನನಗೆ ಈ 2 ವರ್ಷದಲ್ಲಿ ಹೆಂಗಾಗಿದ್ದೀನಿ ಅಂದ್ರೆ ತುಂಬಾ ಒಳ್ಳೇದಾಗಿದೆ ಸರ್. ನಾನು ಮತ್ತೆ ಮರ್ಜನ್ಮ ಕೊಟ್ಟಂತ ದೇವ್ರು. ಈಗೂ ಅಷ್ಟೇ ವಾರ ನಾನು ತಪ್ಸಲ್ಲ, ಅದ್ ಏನಾದ್ರೂ ಆಗಿರ್ಲಿ, ವಾರ ಬರ್ಬೇಕು, ನಾನು ಎಳ್ಬತ್ತಿ ಹಚ್ಬೇಕು. ಅವರು ಅಷ್ಟೇ ನನ್ನನ್ನು ಅಷ್ಟೇ ಪ್ರೀತಿ ಮಾಡ್ತಾರೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಅವರು ನನ್ನ ಬಾ ಅಂತ ನನ್ನ ಮನ್ಸಲ್ಲಿ. ಅದನ್ನ ತಪ್ಪಾಗಂತೂ ತಿಳಿಯಕ್ ಹೋಗ್ಬೇಡಿ, ಯಾಕಂದ್ರೆ ನನಗೆ ಆಗಿರೋ ಅನುಭವ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಎಲ್ರು ನಂಬಿ, ಎಲ್ರು ಬನ್ನಿ, ಒಳ್ಳೇದಾಗುತ್ತೆ. ಶನಿಮಾತ್ಮ ದೇವರು ಅಂದ್ರೆ ತುಂಬಾ ನಮ್ಗೆ ಪಾಠ ಕಲಿಸ್ತಾರೆ. ಜೀವನದಲ್ಲಿ ಬದುಕೋಕೆ ಒಂದು ಶಕ್ತಿ ಕೊಡ್ತಾರೆ. ಯಾವ ತರ ಇರ್ಬೇಕು, ಹೆಂಗಿರ್ಬೇಕು ಅನ್ನೋದು ಹೇಳ್ಕೊಡ್ತಾರೆ. ಎಲ್ರು ಬನ್ನಿ, ಪೂಜಾ ಮಾಡಿ, ಒಳ್ಳೇದಾಗುತ್ತೆ. ನನಗಂತೂ ತುಂಬಾ ಆಗಿದೆ. ನಂತರನೇ ನಿಮ್ಗೂ ಎಲ್ರಿಗೂ ಒಳ್ಳೇದಾಗ್ಬೇಕು ಅನ್ನೋದೇ ನನ್ನ ಆಸೆ. ಬನ್ನಿ. ಹಾಗೆ ಈ ದೇವಸ್ಥಾನಕ್ಕೆ ಬರ್ತಿರ್ತಾರಲ್ಲ ಹೊಸ ಭಕ್ತಾದಿಗಳು, ಅಂದ್ರೆ ಈ ದೇವಸ್ಥಾನಕ್ಕೆ ದಾರಿ ಹುಡ್ಕೊಂಡ್ ಬರೋವ್ರಿಗೆ ನಿಮ್ ಕಡೆಯಿಂದ ಒಂದೆರಡು ಒಳ್ಳೆ ಮಾತುಗಳು ಹೇಳ್ತೀರಾ? ಅಂದ್ರೆ ತುಂಬಾ ಆರೋಗ್ಯವಾಗಿ ನೊಂದ್ಕೊಂಡಿರ್ತಾರೆ, ಆರ್ಥಿಕವಾಗಿ ನೊಂದ್ಕೊಂಡಿರ್ತಾರೆ, ಅಂತವ್ರಿಗೆ ದಾರಿನೇ ಗೊತ್ತಿರಲ್ಲ. ಅಂತವ್ರಿಗೆ ದಾರಿ ಆಗ್ಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಂಗೆ ಈ ದೇವಸ್ಥಾನಕ್ಕೆ ಬರೋವ್ರಿಗೆ ನಿಮ್ ಕಡೆಯಿಂದ ಒಂದೆರಡು ಭರವಸೆ ಮಾತುಗಳು. ಖಂಡಿತ ಸರ್, ನಿಜ ಹೇಳ್ತೀನಿ. ನಾವು ತುಂಬಾ ಜೀವನದಲ್ಲಿ ನೊಂದಿರ್ತೀವಿ. ಆ ನೊಂದಿರೋರ್ನ ದೇವ್ರ ಅಪ್ಪನ್ನ ನಾವು ನಂಬುದ್ರೆ ತುಂಬಾ ನಮ್ಗೆ ಒಂದು ಒಳ್ಳೆ ದಾರಿ ತೋರಿಸ್ತಾರೆ. ನಂಬೇಕು ಅಷ್ಟೇ. ನಾವು ನ್ಯಾಯವಾಗಿ ನಮ್ಗೆ ನ್ಯಾಯವಾಗಿ ಇದು ಮಾಡ್ಬೇಕು. ನಾವು ಕೂಡ ನ್ಯಾಯವಾಗಿ ದಾರಿನಲ್ಲಿ ನಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದ್ ಮಾಡ್ತಾರೆ. ಇಲ್ಲಿ ಸೋತು ಬೆಂದಿರ್ತಾರಲ್ಲ ಅವ್ರಿಗೆ ಇವರು ತುಂಬಾ ಒಳ್ಳೆ ದಾರಿ ತೋರಿಸ್ತಾರೆ. ತುಂಬಾ ಅಂದ್ರೆ ತುಂಬಾ. ನಾನು ಅವ್ರ ಬಗ್ಗೆ ಮಾತಾಡಕ್ಕೆ ನಾನು ಚಿಕ್ಕವಳು, ಭಯನೂ ಕೂಡ ಆಗುತ್ತೆ. ಯಾಕಂದ್ರೆ ಆ ಶನಿಮಾತ್ಮ ಅಂದ್ರೆ ಅವ್ರಿಗೆ ನಾವು ಭಯ ಆಗುತ್ತೆ. ಇಷ್ಟೇ ಸರ್. ತುಂಬಾ ಅಮೂಲ್ಯವಾದ ಮಾತು ಹೇಳಿದೀರಾ. ದೇವ್ರ ಬಗ್ಗೆ ನಮ್ಗೆ ಎಂದಿಗೂ ಭಯ ಇರಬಾರ್ದು. ಯಾಕಂದ್ರೆ ಮೂರ್ಖವಾಗಿ ವಾದನೆ ಯಾವಾಗ ಮಾಡಿರ್ತೀವಿ ಅವಾಗ ಮಾತ್ರ ಭಯ ಇರ್ಬೇಕು. ನಾವು ಪ್ರೀತಿಯಿಂದ ನಮ್ಮ ಅಪ್ಪನ ಹತ್ರ ನಾವು ಬೈಕ್ ಹೋಗ್ಬಾರ್ದು, ಪ್ರೀತಿಯಿಂದಾನೇ ಹೋಗ್ಬೇಕು. ಯಾಕಂದ್ರೆ ನಮ್ಮಪ್ಪ ಬಂದು ನಮ್ಮನ್ನ ಪ್ರೀತಿಯಿಂದ ಎತ್ಕೊಂತಾರೆ ಹೊರತು ಬೇಡ ಹೋಗ್ ಮಗನೆ ಅಂತ ಎಸದ್ ಬಿಡಲ್ಲ. ಬೇಡ ಹೋಗ್ ಮಗಳೇ ಅಂತಾನು ಎಸಿಯಲ್ಲ. ಮಗನು ಅನ್ನೋ ವ್ಯತ್ಯಾಸ ಮನುಷ್ಯರಲ್ಲಿ ಕಾಣ್ಬೋದೇ ಹೊರತು ದೇವರಲ್ಲಿ ಕಾಣಲ್ಲ. ಮತ್ತೆ ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ, ನನ್ಗೆ ತಂದೆ ಇಲ್ಲ. ನಾನು ಇಲ್ಲಿಗೆ ಬಂದ್ಮೇಲೆ ನಾನು ನನ್ನ ಸ್ವಂತ ತಂದೆ ಅಂತ ಅನ್ಕೊಳ್ಳೋದೇ ನಾನು ಅನ್ಕೊಂಡ್ಬಿಟ್ಟಿದೀನಿ. ಮತ್ತೆ ಇನ್ನೊಂದೇನಂದ್ರೆ ನನ್ನಲ್ಲೇ ನನಗೆ 2 ವರ್ಷದಿಂದ ತುಂಬಾ ಒಳ್ಳೇದ್ ಮಾಡಿರೋದಕ್ಕೆ 2024ರಲ್ಲಿ ನಾನು ಒಂದು ಡಿಸೈಡ್ ಮಾಡಿದೆ. ನಾನು ಸಾಯೋ ತನಕ ಶನಿವಾರ ಚಪ್ಪಲ್ ಹಾಕಲ್ಲ, ಚಪ್ಪಲಿ ಹಾಕ್ಬಾರ್ದು. ನಾವು ಅವ್ರಿಗೆ ಏನು ಕೊಡಕ್ಕಾಗಲ್ಲ, ನಾವೊಂದು ಭಕ್ತಿ ಕೊಡ್ಬೇಕಷ್ಟೇ. ಅದನ್ನ ನಾನು ಡಿಸೈಡ್ ಮಾಡಿ ನಾನು ಇವತ್ತವರೆಗೂ ಚಪ್ಪಲಿ ಹಾಕಲ್ಲ. ನಾನು ಸಾಯೋವರೆಗೂ ನಾನು ಚಪ್ಪಲಿ ಹಾಕಲ್ಲ. ಇದೇ ನಾನು ಅವ್ರಿಗೆ ಕೊಡುವಂತ ಉಡುಗೊರೆ, ಇದು ಅಷ್ಟೇ. ತುಂಬಾ 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 ಧನ್ಯವಾದ ಮೇಡಮ್. ನಿಮ್ಮಿಂದ ತುಂಬ ಅಮೂಲ್ಯವಾದ ಮಾಹಿತಿ ನಮ್ಗೆ ಸಿಕ್ಕಿದೆ. ಹಾಗೆ ನಮ್ಮ ಥರ ಹೊಸ ಯೂಟ್ಯೂಬರ್ಸ್ ಯಾರಾದರೂ ಬರ್ತಾರೆ, ವಿಡಿಯೋ ಮಾಡ್ತಿರ್ತಾರೆ, ಅಂಥವ್ರಿಗೆ ನೀವು ಒಂದೆರಡು ಮಾತು. ಸರ್ ಮಾಡಿ ಸರ್, ದೇವ್ರ ಕೆಲಸ ಒಳ್ಳೆ ಕೆಲಸ ಸರ್. ನೀವು ಮಾಡೋದು ತುಂಬಾ ಒಳ್ಳೆ ಕೆಲಸ. ದೇವ್ರ ಕೆಲಸ ನಾವು ಮಾಡಿದ್ರೆ ನಮ್ಗೆ ತುಂಬಾ ಒಳ್ಳೇದ್ ಮಾಡ್ತಾರೆ. ಬರ್ಲಿ, ಎಲ್ರು ಬರ್ಲಿ, ದೇವಸ್ಥಾನ ನೋಡ್ಲಿ. 1-2 ವಾರದಲ್ಲೇ ಗೊತ್ತಾಗುತ್ತೆ ಅಪ್ಪನ ಲೀಲೆ ಏನು ಅಂತ. ಅಪ್ಪ ಇದಾರೆ ರೀ, ದೇವ್ರು ಇಲ್ಲ ಅನ್ನೋ ಮಾತೇ ಇಲ್ಲ. ದೇವ್ರು ಇದಾರೆ. ಅದು ನನ್ನಪ್ಪ ಅಂತೂ ಹೇಳಕ್ಕೆ ಸಾಲದು, ಹೇಳಕ್ ಮಾತೇ ಬರ್ತಿಲ್ಲ, ಮಾತೇ ಬರ್ತಾ ಇಲ್ಲ. ನಾನ್ ಮಲಗಿರೋಳ್ನ ಎಬ್ರಿಸಿರೋ ಅಂತವ್ರು. ನಾನು ಏನು ಕೆಲಸ ಮಾಡ್ತಾ ಇರ್ಲಿಲ್ಲ, ಅಂತವಳನ್ನ ಎಬ್ರಿಸಿ ಇವತ್ತು ನನ್ನನ್ನು ಈ ಮಟ್ಟಕ್ಕೆ ಇಟ್ಟಿದಾರಂದ್ರೆ ಆ ತಂದೆನೆ. ತುಂಬಾ ಧನ್ಯವಾದ. ಬರ್ಲಿ, ಎಲ್ರು ಪೂಜೆ ಮಾಡಿ, ಎಲ್ರಿಗೂ ಒಳ್ಳೇದಾಗ್ಲಿ. ನಾನು ಅದನ್ನೇ ದೇವ್ರ ಹತ್ರ ಕೇಳ್ಕೊಂತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.